ಹಾಯ್ ಎಲ್ಲ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಫೋನ್ ಹ್ಯಾಂಗ್ ಆಗ್ತಾ ಇದ್ರೆ ಮತ್ತು ಒಂದು ಫೋನ್ ಬ್ಯಾಟ್ರಿ ಬೇಗ ಕನ್ಸ್ಯೂಮ್ ಆಗ್ತಾ ಇದ್ರೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋ ಒಂದು ಅಪ್ಲಿಕೇಶನ್ಗಳೇ ಕಾರಣ. ಅದಕ್ಕೆ ನಾನು ಒಂದು ಅಪ್ಲಿಕೇಶನನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನನ್ನು ನೀವು ಯೂಸ್ ಮಾಡಿದರೆ ಖಂಡಿತ ನಿಮ್ಮ ಫೋನ್ ಸ್ವಲ್ಪನಾದರೂ ಫಾಸ್ಟ್ ಆಗುತ್ತೆ, ತುಂಬ ಫಾಸ್ಟ್ ಆಗುತ್ತೆ ಆಯಿತಾ. ರಿಪೇರ್ ಅಂತ ಸರ್ಚ್ ಮಾಡಿ, ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಇಂಟರ್ನಲ್ ಸ್ಟೋರೇಜನ್ನೆಲ್ಲ ಕಂಪ್ಲೀಟ್ ಆ್ಯಕ್ಸಸ್ ಮಾಡಿಕೊಂಡು ಜಂಕ್ ಫೈಲ್ಸ್ಗಳೆಲ್ಲ ಕೂತಿರ್ತವೆ. ಈ ಒಂದು ಅಪ್ಲಿಕೇಶನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಎಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ರಿಪೇರ್ ಸಿಸ್ಟಮ್ ಅಂತ ಸರ್ಚ್ ಮಾಡಿ. ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಆಯಿತಾ. ನೋಡಿ, ಈ ಒಂದು ಐಕಾನ್ ಇದೆ ನೋಡಿ, ಈ ರೀತಿಯ ಒಂದು ಲೋಗೋ ಇದೆ ನೋಡಿ. ಈ ಒಂದು ಕಲರಲ್ಲಿರೋ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನೀವೀಗ ಸ್ಟಾರ್ಟ್ ರಿಪೇರ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಸಿಸ್ಟಮನ್ನು ರಿಪೇರ್ ಮಾಡುತ್ತೆ. ಬೂಟ್ ರಿಪೇರಿಂಗ್ ಅಂತ ಇದೆ ನೋಡಿ, ಅದು ಕೂಡ ಬೂಟ್ ಆಗುತ್ತೆ. ಫೈಲ್ ಸಿಸ್ಟಮ್ ರಿಪೇರಿಂಗ್ ಅಂತ ಇದೆ ನೋಡಿ, ಅದು ಕೂಡ ರಿಪೇರ್ ಆಗುತ್ತೆ. ಬೂಸ್ಟರ್ ರ್ಯಾಮ್ ಅಂತ ಇದೆ ನೋಡಿ, ಅದು ಕೂಡ ವರ್ಕ್ ಆಗುತ್ತೆ. ಆವಾಗ ನಿಮ್ಮ ಒಂದು ಫೋನ್ ತುಂಬ ಫಾಸ್ಟಾಗಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ರಿಪೇರ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಅದು ಫುಲ್ ಕಂಪ್ಲೀಟ್ ಆಗೋ ತನಕ ಕಾಯಿರಿ. ನಾನಿಲ್ಲಿ ಜಾಸ್ತಿ ಕಾಯೋದಿಲ್ಲ, ನಿಮಗೆ ತೋರಿಸೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಸ್ಟಾರ್ಟ್ ರಿಪೇರ್ ಆ್ಯಂಡ್ ಪವರ್ ಬೂಸ್ಟ್ ಅಂತ ಇದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೀವು ಬ್ಯಾಟ್ರಿ ಸೇವರ್ ಅಂತ ಇದೆ ನೋಡಿ, ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಈ ಮೂರು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವಿಲ್ಲಿ ಯೂಸ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡಿ. ಆನಂತರ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಈ ಒಂದು ಅಪ್ಲಿಕೇಶನನ್ನು ಇಟ್ಕೊಂಡಿರಿ, ತುಂಬ ಚೆನ್ನಾಗಿದೆ. ತುಂಬ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ. ಯಾಕೆ ಅಂತ ಅಂದರೆ ಆ ಒಂದು ಅಪ್ಲಿಕೇಶನ್ಗೆ ಇನ್ಕಮ್ ಆಗಬೇಕಾಗುತ್ತೆ. ಅದಕ್ಕೆ ಇಂಟರ್ನೆಟ್ನ ಆಫ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಬ್ಯಾಟ್ರಿ ಆಪ್ಟಮೈಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಬ್ಯಾಟರಿ ಸೇವರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಲ್ಲ ಒಂದು ಅಪ್ಲಿಕೇಶನ್ ಕೂಡ ಆಪ್ಟಮೈಸ್ ಆಗುತ್ತೆ. ಆನಂತರ ನೀವು ಚಾರ್ಜ್ಗೆ ಹಾಕೋದ್ರಿಂದ ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಆ್ಯಂಡ್ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿ ಸಿಗುತ್ತೆ. ನೀವು 24 ಅವರ್ಸ್ವರೆಗೂ ಚೆನ್ನಾಗಿ ಬರುತ್ತೆ. ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ, ಅದೇ ನಿಮಗೆ ಎಲ್ಲ ಗೈಡ್ ಮಾಡ್ತಾ ಹೋಗುತ್ತೆ. ನೀವು ಬ್ರೈಟ್ನೆಸ್ಸನ್ನು ಕಡಿಮೆ ಇಡಬೇಕು. ಬ್ರೈಟ್ನೆಸ್ಸನ್ನು ಕಮ್ಮಿ ಇಟ್ಟರೆ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ತುಂಬ ಹೊತ್ತು ಬರುತ್ತೆ ಅಂತ ಅಷ್ಟೇ. CPU ಕೂಲರ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ಕೂಲ್ ಮಾಡ್ಕೋಬೋದು. ನಿಮ್ಮ ಒಂದು ಫೋನ್ ಕೂಲ್ ಆಗುತ್ತೆ. ಈ ಎಲ್ಲ ಸೆಟ್ಟಿಂಗ್ಸ್ನ ಮಾಡಿ ನೀವು ಫೋನನ್ನು ಚಾರ್ಜ್ಗೆ ಹಾಕಿ. ನಿಮ್ಮ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿ ಬರುತ್ತೆ. ನಿಮ್ಮ ಒಂದು ಬ್ಯಾಟರಿ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಈ ಒಂದು ಅಪ್ಲಿಕೇಶನನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ. ರಿಪೇರ್ ಸಿಸ್ಟಮ್ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ. ನಾನು ಈ ಒಂದು ಅಪ್ಲಿಕೇಶನನ್ನು 4-5 ದಿನಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಜಾಸ್ತಿ ಹೊತ್ತು ಬರ್ತಾ ಇದೆ ಬ್ಯಾಟ್ರಿ ಬ್ಯಾಕಪ್ ಕೂಡ, ಆ್ಯಂಡ್ ರ್ಯಾಮ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಿದೆ. ಸ್ಕ್ಯಾನ್ ಆ್ಯಪ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫೋನ್ಗೆ ಯಾವುದೇ ಕೂಡ ವೈರಸ್ ಅಟ್ಯಾಕ್ ಆಗೋದಿಲ್ಲ. ಇದಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.